ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. KCT ರಿಸಲ್ಟ್ ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಇದೆರಡೂ ಕೂಡ ನೆನ್ಪಿಡ್ಕೋಬೇಕು ಇವಾಗ. ಓಕೆ, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿದೆ. ಓಕೆ, ನಮ್ಮ ಒಂದು ಚಾನಲಲ್ಲಿ ಬೇಕಿತ್ತು ಅಂದರೆ ನೀವು ವೀಡಿಯೋಸ್ಗಳು ಹೋಗಿಬಿಟ್ಟು ಪಾಪ್ಯುಲರ್ ವೀಡಿಯೋಸ್ ಅಂತ ಚೆಕ್ಔಟ್ ಮಾಡ್ಕೊಂಡ್ರೆ ನಿಮಗೆ ಹೋದ ವರ್ಷ ನಡೆದಕ್ಕಂಥ ಆಪ್ಷನ್ ಎಂಟ್ರಿಲಿ ನಮ್ಮ ಒಂದು ವೀಡಿಯೋಸ್ಗಳು ಎಷ್ಟು ಹೆಲ್ಪ್ ಆಗ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ ಸ್ನೇಹಿತರಿಗೆ ಅದನ್ನೆಲ್ಲ ಬಿಟ್ಟಾಗ್ತೀನಿ. ಈಗ ರಿಸಲ್ಟ್ ಬಗ್ಗೆ KCT ರಿಸಲ್ಟ್ ಯಾವಾಗ ಬರ್ತದ, ಇವತ್ತೇನಾದರೂ ಬರ್ತದ ನೋಡಿ. ನಿನ್ನೆ ಅಂದರೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಹುಡುಗರು ಹೇಳ್ತಿದ್ರು ಎಲ್ಲ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಇವೊಂದು ದೊಡ್ಡ ದೊಡ್ಡ ಚಾನಲ್ ಕೂಡ ಏನು ಹೇಳ್ತಾ ಅಂದರೆ 22 ಅಥವಾ 23ಕ್ಕೆ ಬರ್ತಂತ ಹೇಳಿದ್ರು. ಇವಾಗ ನಾವು ಕೂಡ ಹೇಳಿದ್ವಿ. ಯಾಕೆಂತಂದರೆ ಅದೇ ಓಕೆ ಎಲ್ಲನೂ ಕೂಡ ರೀಸನ್ ಕೂಡ ಇತ್ತು 22, 23ಕ್ಕೆ ಬರ್ತಂತಂದು. ಬಟ್ ಇವಾಗ ಮತ್ತೆ ರೀಸನ್ಸ್ ಓಕೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಕೇದವರು ಅವ್ರು ಕೌನ್ಸಿಲಿಂಗ್ ನಡೆಸ್ಕೊಡ್ತಾರೆ, ಅವ್ರ ತಕ್ಕಂಗೆ ನಾವು ಹೋಗಬೇಕು. ನಾವು ಸ್ಟೂಡೆಂಟ್ಸಾಗಿ ಏನು ಕೂಡ ಮಾಡೋಕ್ಕಾಗಲ್ಲ. ಸರಿ, ಅವ್ರು ಏನು ಹೇಳಿದಾರೆ ಅಂತಂದ್ರೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇನ್ನೂ ಕೂಡ ರಿಸಲ್ಟ್ ಲೇಟ್ ಆಗ್ತದೆ. ಸರಿ, ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ ರಿಸಲ್ಟ್ ಎಲ್ಲಿ ಸಿಗ್ತದೆ ಮತ್ತು ಯಾವ ಲಿಂಕ್ ಎಲ್ಲಿ ಅಂತ ಕೇಳಿದ್ರೆ ಯಾವ ರೀತಿ ಚೆಕ್ಔಟ್ ಮಾಡ್ಕೊಳ್ಳೋದು ಕೇಳ್ತಾಯಿದ್ದಾರೆ ನೋಡಿ. ಹೋದ ವರ್ಷ ನಡೆದಕ್ಕಂಥ ಅಂದರೆ ಸೀಟ್ ರಿಸಲ್ಟ್ ಇಲ್ಲಿ ಕಾಣಿಸ್ತಿದೆ ನೋಡಿ. ಲೈಕ್ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಿದ್ದಾರೆ, UGC 2024 ಫಲಿತಾಂಶಗಳ ಲಿಂಕ್ ಅಂತ ಕೊಟ್ಬಿಟ್ಟು ಹೋದ ವರ್ಷ ನಿಮ್ಗೆ ಗೊತ್ತಿದೆ ಇದು ನೋಡಿ 6ನೇ ತಿಂಗಳು 1ನೇ ತಾರೀಕು ಬಂದೈತೆ. ಓಕೆ, ಅಂದರೆ ಈ ವರ್ಷ ಕೂಡ 1ನೇ ತಾರೀಕು 6ನೇ ತಿಂಗಳು ಬಂದರೆ ಜೂನಿಗೆ ಬರ್ಬೇಕಂತ ಏನಿಲ್ಲ. ಓಕೆ, ಬಟ್ ಅಂದರೆ ಸ್ವಲ್ಪ ಆಜುಬಾಜು ಆಗ್ತಾ ಇರ್ತವೆ ಕೌನ್ಸಿಲಿಂಗ್. ಹೋದ ವರ್ಷ ರಿಸಲ್ಟ್ ಬಂದರೂ ಕೂಡ ಲೇಟ್ ಆಯಿತು ಕೌನ್ಸಿಲಿಂಗ್. ಬಟ್ ಆ ಥರ ಇಲ್ಲೇನಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅದಾದ ತಕ್ಷಣ ನಿಮ್ಗೆ ರಿಸಲ್ಟ್ ಬಂದ ತಕ್ಷಣ ಇನ್ನೇನಾಗುತ್ತೆ ಸಡನ್ ನೋಡಿ ಕೀ ಉತ್ತರಗಳಂತ ಬಂದತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಯಾರಿಗೆಲ್ಲ ಈಗಾಗಲೇ ನೋಡಿ ಹ್ಯಾಂಡಿಕ್ಯಾಪ್ಡ್ಗೆ ಈಗಾಗಲೇ ಕರೆದಿದ್ದಾರೆ. ಬಟ್ ಅಲ್ಲಿ ರಿಸಲ್ಟ್ ಬಂದಾದಮೇಲೆ ಕರೆದಿದ್ರು. ಬಟ್ ಯಾರೆಲ್ಲ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರ್ದೆಲ್ಲ ಆಗಿಬಿಟ್ಟಿದ್ರು. ಅದಾದ ತಕ್ಷಣ ಇಂಜಿನಿಯರಿಂಗ್ ಕೆಲವೊಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಿತ್ತು, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರು. ಮತ್ತು ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ಈಗ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತೆ. ನಿಮ್ಗೆ ಆನ್ಲೈನ್ ಬರ್ತಂತ ಹೇಳಿದ್ನಲ್ವ, ಅದೇ ರೀತಿಯಾಗಿ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ನಿಮ್ಮದು ಕೂಡ ರಿಸಲ್ಟ್ ಬಂದಾದ ತಕ್ಷಣ ನಿಮ್ಮದು ಕೂಡ ಒಂದು ಅಂದರೆ ಆನ್ಲೈನ್ ವೆರಿಫಿಕೇಷನ್ ಆಗಿತ್ತು ಅಂದರೆ ನಿಮ್ಮದು ಕೂಡ ಒಂದು ಲಿಸ್ಟ್ನ ಬಿಡ್ತಾರೆ. ಅದಾದ ತಕ್ಷಣ ಕೆಲವೊಂದಿಷ್ಟು ಓಕೆ ಕೆಲವೊಂದಿಷ್ಟು ಅಂದರೆ ಆಗ ನಾಟ ಅರ್ಜಿ ಅಧಿಸೂಚನೆ ಕೆಲವೊಂದಿಷ್ಟು ನಾಟ ಸ್ಟೂಡೆಂಟ್ಸ್ ಕೂಡ ಕೊಡ್ತಾರೆ. ಅದಾದ ತಕ್ಷಣ ಕೆಲವೊಂದಿಷ್ಟು ಓಕೆ ಬೇರೆ ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ ಎಲ್ಲ ಒಂದು ಸೀಟ್ದು ಎಲ್ಲ ಒಂದು ಕೋರ್ಸಸ್ ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಪರಿಶೀಲನೆ ಅಂದರೆ UGC 2024 ಹೇಳ್ತಿದ್ದೀನಿ, ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಮಾಡಿ ಲಿಂಕ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತೀನಿ. ಅದನ್ನು ಕೂಡ ಬಿಟ್ಟಿದ್ದಾರೆ. ಅಂತಂದರೆ ಯಾವಾಗ ನಿಮ್ಮ ರಿಸಲ್ಟ್ ಬರ್ತದೆ ಅವಾಗ ಆ್ಯಕ್ಟಿವ್ ಆಗ್ತದೆ. KA ಕಡೆಯಿಂದ ಎಲ್ಲನೂ ಕೂಡ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದ ತಕ್ಷಣ ಇಲ್ಲಿ ಬುಲೆಟಿನ್ ಕಾಣ್ತಿದೆ. ಈ ಬುಲೆಟಿನಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಪ್ರೊಸೆಸ್ ಇರ್ತದೆ ಅಂದರೆ ಈ ವರ್ಷ 3 ರೌಂಡ್ ಯಾವ ರೀತಿ ಇರ್ತದೆ ಎಲ್ಲನೂ ಕೂಡ ಒಂದು ಬುಲೆಟಿನ್ ಅಂತ ಬಿಡ್ತಾರೆ. ಕೇಳಿದ್ರು ಬಿಟ್ಟೇ ಬಿಡಬೇಕು. ಆ್ಯಂಡ್ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಏನೇನೆಲ್ಲ ನಿಮ್ಮ ರಿಸರ್ವೇಷನ್ ಇರ್ತವೆ ಅದನ್ನು ಬಿಟ್ಟಿರ್ತಾರೆ. ಪಿ ಸ್ಟ್ರಕ್ಚರ್ ಬಿಡ್ತಾರೆ. ಅದಾದ ತಕ್ಷಣ ನೋಡಿ ಈಗ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಕೆಲವೊಂದಿಷ್ಟು ಆಪ್ಷನ್ ಇಂಟರ್ ಆದ ತಕ್ಷಣ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಎಲ್ಲನೂ ಕೂಡ ಈ ಕಡೆಯಿಂದ ಏನು ನಡೀತದೆ ಅಂತಂದರೆ ಒಂದು ಅಂದರೆ ಪ್ರೊಸೆಸ್ ಕ್ಲಿಯರಾಗಿ ಬಿಡ್ತಾ ಹೋಗ್ತಾರೆ ಈ ಕಡೆಯಿಂದ. ಓಕೆ, ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಹೇಳ್ಬೇಕಂತಂದ್ರೆ ನಿಮಗೆ ಕಡೆಯಿಂದ ಯಾವುದೇ ರೀತಿ ಮಿಸ್ಟೇಕ್ ಆಗೋಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ನಿಮಗೆ ರಿಸಲ್ಟ್ ನಿಮ್ಗೆ ಯಾವಾಗ ಬರುತ್ತಂತ ನೀವು ಇವಾಗ ಮತ್ತೆ ಪ್ರಶ್ನೆ ಕೇಳಿದ್ರೆ ನೋಡಿ ಯಾವುದೇ ರೀತಿ ಅಫಿಷಿಯಲ್ ಆಗಿ ನ್ಯೂಸ್ ಇಲ್ಲ. ಓಕೆ, ಬಟ್ ಎಲ್ಲರೂ ಕೂಡ ಹೇಳ್ತಿರೋದು ಏನಪ್ಪ ಅಂದರೆ 25ರೊಳಗೆ ಬರ್ತದೆ, 25ರೊಳಗೆ ಬರ್ತದಂದು. ಇದನ್ನು ಕೂಡ ಗ್ಯಾರಂಟಿ ಇಲ್ಲ. ಯಾಕೆಂತಂದರೆ ಕೇದವರು ತಲೆಯಲ್ಲಿ ಏನಿದೆ ಅಂತಲೂ ಕೂಡ ಅವರು ಕೂಡ ಅಟ್ಲೀಸ್ಟ್ ಒಂದು ಟ್ವಿಟರಲ್ಲಾದರೂ ಕೂಡ ಮೆಸೇಜ್ ಆಗಿದ್ರೆ ಈಗ ಲಕ್ಷಾಂತರ ಸ್ಟೂಡೆಂಟ್ಸ್ಗಳು ವೇಟ್ ಮಾಡ್ತಾಯಿದ್ದಾರೆ. ಕೇದವ್ರು ಏನಕ್ಕೆ ಮಾಡ್ತಿಲ್ಲ ಅಂತಂದು ಎಲ್ಲರೂ ಕೂಡ ಗೊಂದಲ ಆಗುತ್ತೆ. ಓಕೆ, ಅಟ್ಲೀಸ್ಟ್ ರಿಕ್ವೆಸ್ಟು ಏನಪ್ಪ ಅಂತಂದರೆ ಪ್ಲೀಸ್ ನೀವು ಮಾಡುವಂಥ ಕೆಲಸದಲ್ಲಿ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗೆ ತಿಳಿಸ್ತಾ ಹೋಗ್ಬಿಟ್ರೆ ಸ್ಟೂಡೆಂಟ್ಸ್ ಕೂಡ ನೆಮ್ಮದಿ ಇರ್ತದೆ. ಆ್ಯಕ್ಚುಲಿ ಅಂದರೆ ಈಗಾಗಲೇ ಹುಡುಗರು ಸ್ಟ್ರೆಸ್ ಅದು ಡಿಪ್ರೆಷನ್ ಏನೇನೋ ಹೋಗ್ತಿದ್ರು. ಇವಾಗಲೇ ಸ್ಟಾರ್ಟಿಂಗೇ ಇಷ್ಟ ಆತಂದರೆ ಇನ್ನೂ ಕೂಡ ಮುಂದೆ ಭಾಳಷ್ಟು ನೋಡೋದಿದೆ. ಸೊ ಅಟ್ಲೀಸ್ಟ್ ಒಂದು ಟ್ವಿಟರ್ ಖಾತೆಯಲ್ಲಿ ನೀವು ರಿಸಲ್ಟ್ ಈ ಡೇಟ್ಗೆ ಅಂತ ಎಕ್ಸ್ಪೆಕ್ಟೆಡ್ ಮಾಡ್ತೀವಿ ಅಟ್ಲೀಸ್ಟ್ ಅಂದರೆ ಇದೆಲ್ಲ ಕೂಡ ಪ್ರೊಸೆಸ್ ಆದಮೇಲೆ ಬಿಡ್ತೀವಿ ಅಂತನಾದರೂ ಹಾಕ್ರಿ. ಇಲ್ಲ ಎಲ್ಲನೂ ಕೂಡ ಮುಗ್ದೈತೆ ನಾವು ರೆಡಿ ಇದ್ವಿ ಬಿಡೋಕೆ ರೆಡಿ ಇದ್ವಿ ಅಂತ ಹೇಳ್ತಕೊಂಡ್ರೆ ನಾವು ಡೈಲಿ ಕಾಯ್ತಾ ಕೂರಬೇಕು. ಎಷ್ಟು ದಿನ ಕಾಯಬೇಕು ಹೌದಲ್ವಾ? ನೀವು ಹೇಳಿ ಇವಾಗ ಫಾರ್ ಎಕ್ಸಾಂಪಲ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದ ತಕ್ಷಣ ಅದನ್ನೇ ಕನ್ಸಿಡರ್ ಮಾಡ್ತೀವಿ ಅಂತನಾದರೂ ಹೇಳಿ. ಓಕೆ, ಇಲ್ಲ ನಮ್ಗೆ ಎಲ್ಲನೂ ಕೂಡ ರೆಡಿ ಇದೆ ಬಟ್ ನಮ್ಗೆ ಇನ್ನೂ ಕೂಡ ನಮಗೆ ಬಿಡೋಕ್ಕೆ ಲೇಟ್ ಆಗುತ್ತೆ ಯಾಕಂದ್ರೆ ಕೂಡ ಬ್ಯಾಕ್ ಆ್ಯಂಡ್ ಭಾಳ ಪ್ರೊಸೆಸ್ ಇದೆ. ಈ ಥರನಾದರೂ ಏನಾದರೂ ಒಂದು ಅಟ್ಲೀಸ್ಟ್ ಹಾಕಿದರೆ ಸ್ಟೂಡೆಂಟ್ಸ್ಗಾದ್ರೂ ನೆಮ್ಮದಿ ಇರ್ತದೆ. ಓಕೆ ಸರಿ, ಏನು ಮಾಡೋಕ್ಕಾಗಲ್ಲ. ಬೆಟರ್ ನನಗನ್ಸೋ ಮಟ್ಟಿಗೆ ಈ ವೀಕ್ ಬರೋ ಡೌಟ್ ಕಾಣಿಸ್ತದೆಪ್ಪ ಎಲ್ಲನೂ ಕೂಡ 10 ಕಡೆಯಿಂದ ನೋಡಿದ್ರು ಕೂಡ ರಿಸಲ್ಟ್ ಬರೋ ರೀತಿಯೇ ಕಾಣಿಸ್ತಾ ಇಲ್ಲ. ಓಕೆ ಸರಿ, ಅಂದರೆ ಕೇಳೋಕ್ಕಾಗಲ್ಲ. ಕೇಳಿದವ್ರು ಸಡನ್ನಾಗಿ ಬಿಟ್ಬಿಡ್ತಾರೆ, ಹೇಳೋಕ್ಕಲ್ಲ ಇವತ್ತು ಬಿಟ್ಟರೆ ಇಲ್ಲ ಅಂತಲ್ಲ. ಬಟ್ ನಮ್ಗೆ ಯಾಕೋ ನೋಡಿದ ಪ್ರಕಾರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸರಿ, ಎಲ್ಲರೂ ಹೇಳ್ತಿದ್ರೆ 25ರೊಳಗೆ ನೋಡೋಣ ಮತ್ತು ಏನಾಗುತ್ತೋ ಏನೋ. 22, 23 ಅಂತಂದ್ರು, ಇವತ್ತು 23 ಮತ್ತು 23 ಮುಗೀತು. ಮತ್ತು ಏನೇನಾಗುತ್ತೋ ಕಡೆಯಿಂದ ನಿಮಗೆ ಬಲ್ರು. ಬಟ್ ಅವಸರ ಮಾಡಬೇಡಿ, ಏನಾಗಿಲ್ಲ. ಇನ್ನೂ ಸ್ಟಾರ್ಟಿಂಗೇ ಇದ್ದಾರೆ. ಸ್ಟಾರ್ಟಿಂಗ್ ಹಿಂಗೆ ಮಾಡ್ತಕೊಂಡ್ರೆ ಇನ್ನೂ ಕೂಡ ಪೇಷನ್ಸ್ ಭಾಳ ಇದೆ ನಿಮಗೆ. ಪೇಷನ್ಸ್ ಭಾಳ ಬೇಕು ನಿಮಗೆ, ಇಲ್ಲಾಂದ್ರೂ ಕೂಡ ಬೇಕೇ ಬೇಕು. ಓಕೆ ಸರಿ, ಏನಾದರೂ ಬಂದರೆ ಅಪ್ಡೇಟ್ ತಿಳಿಸೋಣ. ಸದ್ಯಕ್ಕಂತೂ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಇವತ್ತು ಕೂಡ ಏನಾದರೂ ಇವತ್ತು ಬಿಟ್ಟರೆ ಕೇದವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.